ಹಾಯ್, ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವಳೊಬ್ಳು ಯಾವಾಗೂ ಕೊರ್ರ ಅಂತಿರ್ತಾಳೆ. ಒಂದೊಂದು ಸತಿ ಚೆನ್ನಾಗಿರ್ತಾಳೆ, ಒಂದೊಂದು ಸತಿ ವಾ ಅಂತಿರ್ತಾಳೆ. ಹೌದಾ ಮನೋ? ನಾನು ವಿಡಿಯೋ ಸ್ಟಾರ್ಟ್ ಮಾಡಿದ್ದಕ್ಕೆ ಭಯ ಬಿದ್ದ. ಇವತ್ತು ಒಂದು ಸ್ಪೆಷಲ್ ಡೇ ಅಂತಲೇ ಹೇಳ್ಬೋದು. ನಂದೊಂದು ಕರಿಮಣಿ ಸರ ನೀವೇನು ನೋಡ್ತಾ ಇದ್ದೀರಾ, ಒಂದು ಸುಮಾರು ವರ್ಷದಿಂದ ಆಸೆ ಇತ್ತು ಈ ಥರ ಹಾಕ್ಕೊಬೇಕು ಅಂತ. ಅಪ್ಪ ಮದುವೆಯಲ್ಲಿ ಚೆನ್ನಾಗಿರೋ ದಪ್ಪದೇನೇ ಕೊಟ್ಟಿದ್ರು. ಅದನ್ನು ಬಿಟ್ಬಿಟ್ಟು ನನಗೆ ಈ ಥರ ಆಸೆ ಇತ್ತು ಅಂದ್ಬಿಟ್ಟು ಇದನ್ನು ಹಾಕ್ಕೊಂಡಿದ್ದೆ ನಾನು. ಈಗ ನನ್ನ ಮಗಳು ತುಂಬ ದಿವಸದಿಂದ ಹೇಳ್ತಾ ಇದ್ಲು, ಅಮ್ಮ ಇವಾಗೆಲ್ಲ ಇಲ್ಲಿ ಸೈಡಲ್ಲಿ ಒಂದು ಇದಿರೋದು ಬರುತ್ತೆ, ಮೋಪಿರೋದು ಬರುತ್ತೆ, ಆ ಥರದ್ದು ಹಾಕ್ಕೊಳ್ರಿ ಡಿಸೈನ್ ಇರೋದು ಅಂತ ಹೇಳ್ತಾ ಇದ್ಲು. ಅದಕ್ಕೆ ಸೈಡಲ್ಲಿ ಒಂದು ಇದಿರುತ್ತೆ, ಡಿಸೈನ್ ಇರುತ್ತೆ, ಆ ಥರದ್ದು ಒಂದು ಮಾಂಗಲ್ಯ ಸರನ ಹಾಕ್ಕೊಳ್ಳಿ, ಎಲ್ಲರೂ ಅದೇ ಥರ ಹಾಕ್ಕೊತಾರೆ ಅಂತ ಬೈತಾ ಇದ್ದೆ ನಾನು. ತುಂಬ ವರ್ಷಗಳೇ ಆಗೋಯ್ತು ಇದನ್ನು ಹಾಕ್ಕೊಂಡು. ಬಟ್ ಏನಪ್ಪ ಅಂತ ಅಂದರೆ ಲುಕ್ ಇರುತ್ತೆ, ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಇದು ಈ ಥರ ಕರಿಮಣಿ ಡಿಸೈನ್ ಏನಿರುತ್ತೋ ಒಂಥರ ಚೆನ್ನಾಗಿ ಕಾಣಿಸ್ತಿರುತ್ತೆ ಅಂದ್ಬಿಟ್ಟು ಆವಾಗ ಮಾಡಿಸ್ಕೊಂಡಿದ್ದೆ. ಒಂದು 27-28 ಗ್ರಾಮ್ ಇತ್ತು. ಇವಾಗ ಅವರು ಹಾಕೋವಾಗ ನಮ್ಗೆ 27-28 ಗ್ರಾಮ್ಗೆನೇ ಲೆಕ್ಕ ತಗೊಂಡಿರ್ತಾರೆ ಇವಾಗ. ಬಟ್ ಅವ್ರು ಹಾಕೋವಾಗ ಎಲ್ಲ ಕೂಲಿ ತ್ಯಾಮ ಅಲ್ಲ ಅಂತ ವೇಸ್ಟ್ ಮಾಡಿ ಇದು ಮಾಡ್ತಾರೆ. ಮಣಿ ಲೆಕ್ಕ ಎಲ್ಲ ಅದು ಚಿನ್ನದ ಇದಕ್ಕೆ ಹಾಕ್ಕೊಂಡಿರ್ತಾರೆ. ಇವಾಗ ಇದನ್ನ ಡಿಸೈನ್ನ ಬೇರೆ ಮಾಡೋಕೆ ಅವಾಗಲೇ 15 ದಿವಸ ಆಗಿತ್ತು. ಆ ಡಿಸೈನು ಚೆನ್ನಾಗಿತ್ತು ಅಂತ ಹೇಳಿ 15 ದಿವಸ ಆಗಿತ್ತು. ಇವತ್ತು ಫೋನ್ ಮಾಡಿದ್ರು. ಹಾಗೆ ಅರ್ಜೆಂಟಲ್ಲಿ ಎಲ್ಲ ಬೇಗ ಎಲ್ಲ ಮುಗಿಸ್ಕೊಂಡು ಮನೆಯಲ್ಲೆಲ್ಲ ಪೂಜೆ ಗೀಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಸ್ವಲ್ಪ ಮಗಳು ಕಾಲೇಜ್ ಹತ್ರನೂ ಸ್ವಲ್ಪ ಕೆಲಸ ಇರೋದ್ರಿಂದ ಅವಳು ಪೇರೆಂಟ್ಸ್ ಮೀಟಿಂಗ್ ಬೇರೆ ಬರೋಕ್ಕೆ ಹೇಳಿದ್ದಾವೆ. ಪೇರೆಂಟ್ಸ್ ಮೀಟಿಂಗ್ ಬೇರೆ ಹೋಗಬೇಕು. ಸಣ್ಣ ಮಕ್ಳು ಥರ ಪೇರೆಂಟ್ಸ್ ಮೀಟಿಂಗ್ ಬೇರೆ ಮಾಡ್ತಾರೆ. ಈ ಗೂಬೆ ಇಲ್ಲೇ ಕೂತೈತೆ. ಈ ಗೂಬೆ ನೋಡ್ರಿ ಹೆಂಗೆ ಕೂತೈತೆ. ನಾನು ಒಬ್ಬಳೇ ಬರ್ತೀನಿ ಅಂದೆ. ಸರಿ ಆಯಿತು. ಅಷ್ಟೊತ್ತಿಗೆ ಕಾಲೇಜ್ ಹತ್ರ ಒಬ್ಬಳೇ ಹೋಗ್ತೀನಿ ಅಂತ ಅಂದ್ಕೊಂಡಿದ್ದೆ. ಬಟ್ ಇವತ್ತು ಫೋನ್ ಮಾಡಿಬಿಟ್ಟು ಮಾಂಗಲ್ಯ ಸರ ಬಂದೈತೆ ಅಂತಂದರು. ಬಾರಮ್ಮ, ಅವಳು ತಿನ್ಬಿಟ್ರೆ ಕೂತಿರೋ ಜಾಗ ಬಿಟ್ಟು ಅಲ್ಲಾಡಲ್ಲ. ಬೆಳಗ್ಗೆಯಿಂದ ಕೆಲಸ ಮಾಡಿರ್ತಾಳೆ, ಮನೇಲಿ ನನಗೆಲ್ಲ ಹೆಲ್ಪ್ ಮಾಡಿರ್ತಾಳೆ. ತಿಂದುಬಿಟ್ಟಾದ್ಮೇಲೆ ಅವಳು ಯಾವುದೇ ಕಾರಣಕ್ಕೂ ಒಂದು 3 ಅವರ್ 4 ಅವರು ಇರೋದು ನೋಡೋಕ್ಕೆ ಸಣ್ಣನೇ. ಅವಳು ಜಪ್ಪ ಅಂದ್ರೂ ಜಗ್ಗಲ್ಲ ಅವಳು. ಹಂಗೆ ಅಷ್ಟೂ ತಲೆ ಕೆಡಿಸ್ಬಿಡ್ತಾಳೆ. ಹೋಗಮ್ಮ ಸ್ನಾನ ಮಾಡು. ಇಲ್ಲ ಮಾಡ್ತೀನಮ್ಮ, ಇನ್ನೊಂದು 10 ನಿಮಿಷ ಅಂದ ನನಗೆ ಸಾಕಾಗ್ಬಿಟ್ಟು ಬೋರ್ ಹಿಡಿದ್ಬಿಟ್ಟು ನನಗೆ ಬೇಜಾರಾಗ್ಬಿಡ್ತೈತೆ. ಇನ್ನು ಹೇಳೋದೇ ಬೇಡ ಅಂತ ಒಂದು ರೌಂಡ್ ನಿದ್ದೆ ಹೊಡೆದು, ಆಗಿನ ಕಾಲದಲ್ಲಿ ವಯಸ್ಸಾಗಿರೋರು ಇರ್ತಾರಲ್ಲ ಹಾಗೆ ತಿಂದ ತಕ್ಷಣ ನಿದ್ದೆ ಹೋಗ್ಬಿಡ್ಬೇಕು. ಮಲಿತಾ ಇರ್ತಾಳೆ ಹಾಕ್ಕೊಂಡು, ದಿವಾನ ಮೇಲೆ ಹಾಕ್ಕೊಂಡು ಉಜ್ಜುತ್ತಾ ಇರ್ತಾಳೆ ಹಾಕ್ಕೊಂಡು. ಆಮೇಲೆ ಎದ್ದು ಒಂದು 3 ಅವರ್ 4 ಅವರ್ ಆದಮೇಲೆ ಸ್ನಾನ ಮಾಡಿಕೊಂಡು ಒಬ್ಬಳೇ ಹೋಗೋಣ ಅಂತ ಅಂದ್ಕೊಂಡೆ. ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ ಬಾರಮ್ಮ ಅಂತಂದರೆ, ಇಲ್ಲ ನೀವು ಒಬ್ಬರೇ ಹೋಗ್ರಿ, ಅಲ್ಲಿ ಒಡವೆ ಅಂಗಡಿಲಿ ವೀಡಿಯೋ ಮಾಡಿಕೊಡ್ತಾರೆ ಹೋಗ್ರಿ ಎಂದು. ಅದಕ್ಕೆ ಬೈದ್ಬಿಟ್ಟು ಕರ್ಕೊಂಡು ಹೋಗ್ತಾ ಇದ್ದೀನಿ. ಅದಕ್ಕೆ ಇವತ್ತು ಸ್ವಲ್ಪ ಅವಳಿಗೆ ನಿದ್ದೆ ಮಾಡೋಕ್ಕೆ ಚಾನ್ಸ್ ಸಿಗಲಿಲ್ವಲ್ಲ, ಹಂಗಾಗಿ ಸ್ವಲ್ಪ ಅನ್ಕೊಂಡು ಕೂತ್ಕೊಂಡವಳೆ. ಹೋಗ್ಬಿಟ್ಟು ಅಲ್ಲಿ ವಿಡಿಯೋನ ಯಾವ ಥರ ಡಿಸೈನು ಅಂತ ತೋರಿಸ್ತೀನಿ. ಇದನ್ನು ಹಾಕಿ ಅದನ್ನು ತೊಗೊತಾ ಇರೋದು. ಅಂದರೆ ಅದು ಎಷ್ಟು ನಾನು ಹೇಳಿದ್ದು 35 ಗ್ರಾಮ್ಗೆ ಮಾಡಿ ಅಂತ. ಹೆಚ್ಚು ಕಡಿಮೆ ಆಗುತ್ತೆ. 35 ಅಂದರೆ ಪರ್ಫೆಕ್ಟಾಗಿ 35 ಆಗಲ್ಲ, 36, 37, 40 ಒಳಗಡೆ ಆಗ್ಬೋದು. ನೋಡ್ತೀನಿ ಎಷ್ಟಾಗುತ್ತೆ, ಅಮೌಂಟ್ ಎಷ್ಟಾಗುತ್ತೆ ಅಂತ. ಎಲ್ಲೋ ಸಂದಿಲ್ ಕೂಡಿಕೊಬೇಕಲ್ಲ, ಕೂಡಿಕೊಂಡಿರೋದನ್ನೆಲ್ಲ ತೆಗಿಬೇಕಾಗ್ತೈತೆ. ಇಂಥ ಟೈಮಲ್ಲಿ ಕೂಡಿಕೊಂಡಿರೋದನ್ನೆಲ್ಲ ತೆಗೆದು ಮಾಡಿಸ್ಕೊಬೇಕಾಗತ್ತೆ. ಇಷ್ಟ ಇರೋದು ಬೇಕು ಅಂದಾಗ ಕಷ್ಟ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ಕೂಡಿಕೊಂಡಿರೋದೆಲ್ಲ ತಗೊಂಡು ಇವಾಗ ಮಾಡಿಸ್ಕೊಬೇಕು. ಈಗ ಮಗಳು ಕಾಲೇಜ್ ಹತ್ರ ಇನ್ನೇನು ಬಂದ್ವಿ ನಾವು.
ಮುಗಿಸ್ಕೊಂಡು ಪೇರೆಂಟ್ಸ್ ಮೀಟಿಂಗು ಅಲ್ಲೇನು ಹೇಳ್ತಾರೋ ಗೊತ್ತಿಲ್ಲ, ಮುಗಿಸ್ಕೊಂಡು ಹಾಗೇನೆ ಒಡವೆ ಅಂಗಡಿಗೆ ಹೋಗ್ತೀನಿ. ಈಗ ಸದ್ಯಕ್ಕೆ ಕಾಲೇಜ್ ಹತ್ರ ಹೋಗ್ಬಿಟ್ಟು ಆಮೇಲೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ ಅಂತ ಹೇಳ್ತಾ ಒಡವೆ ಅಂಗಡಿನಲ್ಲಿ ವೀಡಿಯೋನ ಆದರೆ ಮಾಡ್ತೀನಿ, ಇಲ್ಲಾಂದರೆ ಸರ ತಂದಾದಮೇಲೆ ಮನೆಯಲ್ಲಿ ಆದರೆ ಮಾಡ್ತೀನಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ಸ್ಟಾಪ್ ಮಾಡ್ತಾಯಿದ್ದೀನಿ. ನೀವು ಕೂಡ ವೆಯ್ಟ್ ಮಾಡ್ತಾಯಿರಿ. ತಮ್ನೇಲ್ ನೋಡಿ ನಿಮ್ಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಾಗಿರುತ್ತೆ ಅಂತ ಹೇಳ್ತಾ ಸ್ಟಾಪ್ ಮಾಡ್ತೀನಿ, ಮುಂದೆ ಕಂಟಿನ್ಯೂ ಮಾಡ್ತೀನಿ. ಮೊನ್ನೆ ಹೋಗೋಕ್ಕಾಗಲಿಲ್ಲ ಪೇರೆಂಟ್ಸ್ ಮೀಟಿಂಗ್ಗೆ, ಯಾಕೆ ಅಂತಂದರೆ ಹೊರ್ನಾಡ್ಗೆ ಹೋಗಿದ್ವಲ್ಲ, ಹಾಗಾಗಿ ಸ್ವಲ್ಪ ಹೋಗೋಕ್ಕಾಗಿರಲಿಲ್ಲ. ಇವತ್ತು ಮುಗಿಸ್ಕೊಂಡು ಹಾಗೇನೆ 2 ಕೆಲಸನೂ ಆದಂಗೆ ಆಗುತ್ತೆ. ಹೋಗಿ ಸರನ ಸುತ್ತಿಸ್ಕೊಂಡು ಹಾಗೇನೆ ಹಂಗೆ ಇವಳಿಗೆ ತಲೆ ನೋವುರಿ ಆಚೆನೇ ಕರ್ಕೊಂಬರ್ಬಾರ್ದು. ಇವಳ್ದೊಂಥರ ಕಾಟ, ನಮ್ಮ ಚಿಕ್ಕವನೊಂಥರ ಕಾಟ, ಇವಳ್ದೊಂಥರ ಕಾಟ, 3 ಜನದ್ದು ಒಂದೊಂದು ಕಾಟ. ಇವಳು ನಾಚೆ ಕರ್ಕೊಂಬಂದ್ರೆ ನಂಗೆ ಸ್ವೀಟ್ ಕೊಡಿಸ್ರಿ, ಅವ್ನು ನಾಚೆ ಕರ್ಕೊಂಬಂದ್ರೆ ಇನ್ನೇನು ಕೇಳಲ್ಲ. ಎರೇಸರು, ಪೆನ್ಸಿಲು ಹೊಸದು ಮೊನ್ನೆ ಕೊಡಿಸಿದ್ದೀನಿ, ಮೊನ್ನೆ ಸಾಯಂಕಾಲ ಕೊಡಿಸಿದ್ದೀನಿ. ಆವಾಗಲೇ ಟ್ಯೂಷನಲ್ಲಿ ಆಲ್ರೆಡಿ ಕಲ್ತ್ಕೊಂಡು ಒಂದು ವಾಟ್ರ್ ಬಾಟ್ಲನ್ನು ಎಲ್ಲ ಮಾಡಿಕೊಂಡು ಬಂದವನೇ. ಇವನದೊಂಥರ ಬರೀ ಎಲ್ಲ ತಿಂಗಳಿಗೆ ಇವ್ರದೇನೇ ಆಗೋಗ್ಬಿಟ್ರೆ ಮೇಂಟೈನ್ ಮಾಡೋ ಸಿಕ್ಕಾಬಟ್ಟೆ ಕಷ್ಟ. ಇವಳು ಹೊರಗಡೆ ಹೋಗ್ಬಿಟ್ರೆ ಚಮಚಮ್ ಬರೀ ಏನು ತಿನ್ನಲ್ಲ, ಚಮಚಮ್ ಇಷ್ಟಪಡ್ತಾಳೆ. ಇನ್ನು ನಮ್ಮ ಚಿಕ್ಕವಳು ಬಂದು ಅವಳು ಸ್ವೀಟ್ಗಳು ಇಷ್ಟಪಡಲ್ಲ, ಅವಳು ನಾನ್ ವೆಜ್ ಪ್ರಿಯೆ. ಅವಳದು ಒಂಥರ ಹಿಂಸೆ. 3 ಜನದ್ದು ಒಂದೊಂಥರ ಕಾಟ. ಇಷ್ಟು ನನಗೆ ಸ್ವೀಟ್ ತೊಗೊಂಡು ಮನೇಲಿ ಕೆಲಸ ಮಾಡ್ತಾ ಇದ್ದಾರಲ್ಲ ಮೇಲ್ಗಡೆ, ಅವ್ರಿಗೂ ಎಲ್ಲ ಸ್ವಲ್ಪ ಸರ ತಗೊಂಡಿರೋ ಖುಷಿಗೆ ಅವ್ರಿಗೂ ಒಂದೊಂದು ಸ್ವೀಟ್ ಕೊಟ್ಬಿಟ್ಟು ಹಾಗೇನೆ ಸುತ್ತಿಸ್ಕೊಂಡು ಅಲ್ಲಿ ವೀಡಿಯೋ ಮಾಡ್ತೀನಿ. ಅಲ್ಲಿ ತನಕ ನೀವೇನಾದರೂ ಊಟ ಗೀಟ ಮಾಡಬೇಕು ಅಂದ್ಕೊಂಡಿದ್ರೆ ಊಟ ಮಾಡಿ ನಾನು ಅಲ್ಲೋಗಿ ಬಂದು ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಸರನ್ ತಗೊಳಕ್ಕೆ ಬಂದಿದ್ದೀನಿ, ಇನ್ನೂ ಕೊಟ್ಟಿಲ್ಲ. ಸರ ಕೊಡಲಿ, ಆಮೇಲೆ ಅದನ್ನು ವೀಡಿಯೋ ಮಾಡ್ತೀನಿ. ಹಿಂದಾಯ್ತೇನಮ್ಮ? ಹೌದಾ, ಅದಕ್ಕೆ ನಾನು ಕರೆಕ್ಟ್ ಟೈಮಿಗೆ ಬಂದೆ. ಹಾಂ, ಇದನ್ನು ತೆಗಿಬೇಕು, ಆಮೇಲೆ ಅದನ್ನು ಹಾಕ್ಕೊತೀನಿ. ಹೆಂಗೆ ಕಾಣುತ್ತೆ ಅಂತ ಕಮೆಂಟಲ್ಲಿ ಹೇಳಿ. ಇಲ್ಲ, ಆಷಾಢದಲ್ಲಿರುತ್ತೆ, ಶುಕ್ರವಾರ ಇದೆ. ಇದು ನೋಡ್ತಾ ಇರ್ಬೋದು, 35 ಗ್ರಾಮ್ಗೆ ಸರನ ಮಾಡಿಸ್ಕೊಂಡಿರೋ ಅಂಥದ್ದು. ಇದು ಡಿಸೈನ್ ತುಂಬಾ ಚೆನ್ನಾಗಿತ್ತು ಅಂತ ಮಾಡಿಸ್ಕೊಂಡಿರೋ ಅಂಥದ್ದು. ನನಗೆ ಎಷ್ಟು ಬೇಕೋ ಅಷ್ಟು ಉದ್ದನ ಕೊಟ್ಟು ಇದನ್ನು ಆರ್ಡರ್ ಕೊಟ್ಟರೆ ಅವರು 15 ದಿವಸ ಆಗುತ್ತೆ ಅಂತ ಹೇಳಿದರು. ಬಿಲ್ ಕೂಡ ನೋಡ್ಬೋದು, ಹೊಸದು 2,98,000 ಬಿಲ್ಲಾಗಿತ್ತು. ಹಾಗೆ ನಂದು ಕರಿಮಣಿ ಸರ ವಜಾ ಆಗಿ ಮೇಲ್ಗಡೆ ಕಾಸನ್ನ ಕೊಡಬೇಕಾಯಿತು, 1,00,000 ಚಿಲ್ಲರೆ ಅಮೌಂಟ್ನು ಕೂಡ ಕೊಡಬೇಕಾಗಿತ್ತು. ಇದು ನೀವೇನು ನೋಡ್ತಾ ಇದ್ದೀರೋ ನನ್ನ ಮಾಂಗಲ್ಯ ಸರ. ಈ ಡಿಸೈನ್ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಸರ್ ಯಾರನ್ನ ಐಟಮ್ ತಂದು ಕೊಟ್ನಾ ಬಂದಿಲ್ಲ ಸರ್, ಎಲ್ಲ ಕೇಳ್ಬಿಟ್ಟು ಏನು ಸರ್ ಅಂತೀರಿ. ನೋಡಿದ್ರಾ, ಹೊಸ ಮಾಂಗಲ್ಯದ ಸರ ಚೆನ್ನಾಗಿ ಕಾಣ್ತಾ ಆಯ್ತಾ. ಆಲ್ಮೋಸ್ಟ್ ಕರಿಮಣಿ ಇರೋ ಅಂಥ ಸರ ಚೆನ್ನಾಗಿ ಲುಕ್ಕು ಕೊಡುತ್ತೆ ಅಂತ ಅಂದ್ಕೊಂಡಿದ್ದೆ. ಇದು ಹೊಸ ಡಿಸೈನು. ಇರಲಿ, 1-2 ದಿವಸ ಬೇಜಾರಾಗ್ತಾ ಐತೆ. ಬೇಜಾರು ಒಂದು ಕಡೆ ಒಂಥರ ಡಿಸೈನ್ ಚೆನ್ನಾಗಿತ್ತಲ್ವ, ಒಂಥರ ಖುಷಿ ಆಗ್ತೈತೆ. ಹಾಕ್ಕೊಂಬಿಡ್ಬೇಕು, ಯಾವಾಗ ಯಾರ್ಯಾರು ಹೆಂಗೆ ಅನ್ನೋದು ಗೊತ್ತಿರಲ್ಲ. 1-2 ದಿವಸ ನಾವು ಹಾಕ್ಕೊಂಡು ಖುಷಿ ಪಡ್ಬೇಕಲ್ವ. ತೊಗೊಂಡು ಹಾಕ್ಕೊಂಡಿದ್ದೀನಿ. ಡಿಸೈನ್ ಇಷ್ಟ ಆದರೆ ಕಮೆಂಟ್ ಮಾಡಿ, ಚೆನ್ನಾಗಿದೆ ಅಂತ ಕಮೆಂಟ್ ಮಾಡಿ. ಈಗ ಸ್ವೀಟ್ ಬೇಕು ಅಂತ ಹೇಳವಳ, ಸ್ವೀಟ್ ತೊಗೊಂಡು ಹೋಗ್ತಾ ಹಾಗೆ
ಮಗನ ಕರ್ಕೊಂಡು ಇನ್ನೇನು ಟೈಮ್ ಬೇರೆ ಆಯಿತು. ಹಂಗೆ ಮಗನ ಕರ್ಕೊಂಡು ಮನೆಗೆ ಹೋಗಬೇಕು. ಮನೆ ಹತ್ರ ಹೋಗಿ ಅಲ್ಲಿ ಸ್ವಲ್ಪ ಕೆಲಸ ಐತೆ, ಅಲ್ಲಿ ಸ್ವಲ್ಪ ಹಂಗೇನೇ ವೀಡಿಯೋನ ಕಂಟಿನ್ಯೂ ಮಾಡ್ತೀನಿ. ಮನೆಗೆ ಹೋಗಿ ಪಾಪ ಅವರು ಕೂಡ ಸ್ವೀಟ್ ಕೊಡಬೇಕು. ನೋಡೋಣ, ಅವರು ಶಾಕ್ ಆಗಿಬಿಡ್ತಾರೆ, ಏನಕ್ಕೆ ಈ ಅಕ್ಕ ಸ್ವೀಟ್ ಎಲ್ಲ ತಂದು ಕೊಟ್ಟೈತೆ ಅಂತ. ಇವತ್ತು ನಮ್ಮ ಬರ್ಡೇ ಅಂತ ಹೇಳ್ಬಿಡ್ತೀನಿ, ನೋಡೋಣ ಏನು ಹೇಳ್ತಾರೋ ನೋಡ್ತೀನಿ. ನಾನಿವಾಗ ಕಾಂತಿ ಸ್ವೀಟ್ಸ್ ಹತ್ರಕ್ಕೆ ಬಂದಿದ್ದೀನಿ. ತಗೊಂಡು ಸ್ವೀಟ್ ತಗೊಂಡು ಯಾವ್ದು ಬೇಕೋ ನೋಡೋಣ. ನಾನು ತುಂಬ ದಿವಸ ಆಯಿತು ಸ್ವೀಟ್ ತಿಂದು, ಯಾವ್ದಾದ್ರು ಒಂದು ಸ್ವೀಟ್ ತಿನ್ನೋಣ ಅಂತ ಅಂದ್ಕೊಂಡಿದ್ದೀನಿ. ಯಾವುದೋ ಒಂದು ತಗೊಂಡು ಇಲ್ಲ ಐತೆ ನೋಡಿ, ಚಮಚಮ ಅವಳು ತಿನ್ನ ಜಾಸ್ತಿ ಚಮಚಮ. ಎಷ್ಟು ಅದು ಮನೆಗೆ ಅರ್ಧ ಕೆ ಜಿ ತಗೋ, ಮಿಕ್ಕಿದ್ದು ಬೇರೆ ಏನಾಗುತ್ತೆ. ಇದು ಅರ್ಧ ಕೆ ಜಿ ತಗೋ. ಹಾಗೆ ಇಲ್ಲಿ ನೋಡ್ತಾ ಇರ್ಬೋದು, ಜಿಲೇಬಿನ ತೊಗೊಂಬಂದಿದ್ದೀನಿ. ಸೂಪರ್ ಆಗಿರೋವಂಥ ಜಿಲೇಬಿ ಇದು. ಒಳ್ಳೆ ಇದರಲ್ಲೇ ತೊಗೊಂಬಂದಿರೋದು, ಚೆನ್ನಾಗಿರುತ್ತೆ. ಯಾಕೆಂದರೆ ಅವರು ಪಾಪ ಕೆಲಸ ಮಾಡ್ತಾರಲ್ವ, ಯಾರಿಗೂ ಏನು ತೊಂದರೆ ಆಗಬಾರ್ದು ಅಂತ ಒಳ್ಳೆಯದೇ ತೊಗೊಂಬಂದಿರೋ ಅಂಥದ್ದು. ಕೈಯೆಲ್ಲ ಗಲೀಜಾಗಿರುತ್ತೆ ಅವ್ರಿಗೆ, ಅದಕ್ಕೆ ಸ್ವಲ್ಪ ಹೋಗೋವಾಗ ಸ್ವೀಟ್ನ ಕೊಟ್ಬಿಟ್ಟು ಕಳಿಸಿದ್ರೆ ಅವ್ರಿಗೂ ಖುಷಿ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ತಲೆ ಜಾಸ್ತಿ ನೋವು ಆಗ್ತಾಯಿತ್ತು. ಬಂದ ತಕ್ಷಣ ಕಾಫಿ ಕುಡಿದು ವಿಡಿಯೋನ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೆ. ಮತ್ತು ಮಳೆ ಬೇರೆ ತುಂಬ ಜೋರಾಗಿ ಬರ್ತಾಯಿತ್ತು. ಈ ನಡುವೆ ಎಲ್ಲ ಸುಮ್ಮನೆ ಹನಿ ಹನಿ ಆಗ್ತಾಯಿತ್ತು. ಇವತ್ತು ತುಂಬಾ ಜೋರಾಗಿ ಮಳೆ ಬರ್ತಾಯಿತ್ತು, ಖುಷಿ ಆಯಿತು. ಅದಕ್ಕೆ ಮಾಂಗಲ್ಯ ಸರ ತೊಗೊಂಡಿದ್ದೀನಲ್ವ ಇವತ್ತು, ಅದಕ್ಕೂ ಖುಷಿ ಆಗ್ಬಿಟ್ಟೈತೆ ಅಂತ ಅನಿಸುತ್ತೆ. ಮಾಂಗಲ್ಯ ಸರ ಇಷ್ಟ ಆಯಿತು, ನನಗೆ ಇಷ್ಟ ಆಯಿತು. ನೀವೇನಾದ್ರು ಈ ಥರ ಡಿಸೈನ್ ಮಾಡಿಸ್ಬೇಕು ಅಂದ್ಕೊಂಡಿದ್ರೆ ಮಾಡಿಸ್ಕೊಡಿ, ಚೆನ್ನಾಗಿದೆ ಡಿಸೈನು ಅಂತ ಹೇಳ್ತಾ ಇಲ್ಲಿನ ಈ ವಿಡಿಯೋನ ಇವತ್ತಿಗೆ ಎಂಡ್ ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ ಮುಂದಿನ ಹೊಸ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್, ಬಾಯ್.